ನಿರ್ಮಾಣ ಹಂತದ ಕಟ್ಟಡದಲ್ಲಿ ಅಗ್ನಿ ದುರಂತ ಸಂಭವಿಸಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ದುರಂತದಲ್ಲಿ ಒಬ್ಬ ಕಾರ್ಮಿಕ ಕೂಡ ಉಸಿರು ಚೆಲ್ಲಿದ್ದಾನೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಅಗ್ನಿ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗ್ನಿ ದುರಂತದಲ್ಲಿ ಓರ್ವ ಕಾರ್ಮಿಕ ಕೂಡ ಬಲಿಯಾಗಿದ್ದಾನೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕ ಉದಯ್ ಸಾವನ್ನಪ್ಪಿರುವಂಥದ್ದು. ಮಾಗಡಿ ರಸ್ತೆಯ ಸೀಗೆಹಳ್ಳಿಯ ಶಿವಾನಿ ಗ್ರೀನ್ಸ್ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಕೆಲಸಗಾರರ ಸಿಲಿಂಡರ್ ಸೋರಿಕೆಯಿಂದಾಗಿ ಈ ಅವಘಡ ನಡೆದಿದೆ ಅನ್ನುವಂತಹ ಮಾಹಿತಿ. ಅಗ್ನಿಶಾಮಕದ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಆಗ್ತಾ ಇದೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಬೆಂಕಿ ಯಾವ ರೀತಿ ಧಗಧಗಿಸ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಿಲಿಂಡರ್ ಸೋರಿಕೆಯಿಂದ ಬೆಂಕಿ ಕಾಣಿಸ್ಕೊಂಡಿದೆ. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ಇಡೀ ಕಟ್ಟಡಕ್ಕೆ ಬೆಂಕಿ ಆವರಿಸಿಕೊಂಡಿರುವಂಥದ್ದು, ಹೊತ್ತಿ ಧಗಧಗಿಸಿರುವಂಥದ್ದು. ಬೆಂಕಿಯ ಕೆನ್ನಾಲಿಗೆ ಹೇಗಿದೆ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಳಗೆ ಕಾರ್ಮಿಕರಿದ್ರು ಅನ್ನುವಂತಹ ಮಾಹಿತಿ, ಒಬ್ಬ ಕಾರ್ಮಿಕ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ಅಗ್ನಿ ಅವಘಡ ಸಂಭವಿಸಿದ್ದು ಹೇಗೆ? ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು? ಎಲ್ಲರನ್ನೂ ಕೂಡ ರಕ್ಷಿಸುವಂತಹ ಕೆಲಸ ಆಗಿದೆಯಾ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ? ಪ್ರೇಮ್, ಇವತ್ತು 11:30 ಸಮಯ ಬೆಂಗಳೂರಿನ ಸೀಗೆಹಳ್ಳಿ ಬಳಿಯ ಲೇಔಟ್ ಒಂದರ ಬೃಹತ್ ಮನೆ ಅದು. ಆ ಮನೆಯಲ್ಲಿ ಏಕಾಏಕಿ ಬೆಂಕಿ ಹತ್ಕೊಂಡಿದೆ. ಕಾರಣ, ಅಲ್ಲೊಂದಿಷ್ಟು ಕೆಲಸಗಾರರು ಕೆಲಸವನ್ನ ನಿರ್ವಹಿಸ್ತಿದ್ರು. ನಿರ್ಮಾಣ ಹಂತದ ಕಟ್ಟಡ. ಆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಈ ಕಟ್ಟಡದ ಕಾರ್ಮಿಕರು ಯಾರಿದ್ರು, ಇವರು ಒಂದು ಸಿಲಿಂಡರ್ ಅನ್ನ ಬಳಸ್ಕೊಳ್ತಿದ್ರು ಅಡುಗೆ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಅದು ಲೀಕೇಜ್ ಆಗಿ ಬೆಂಕಿ ಹತ್ಕೊಂಡಿರಬಹುದು ಅನ್ನೋ ಒಂದು ಶಂಕೆ ಇದೆ. ಇದು ಮಾಗಡಿ ಮುಖ್ಯ ರಸ್ತೆಯ ಸೀಗೆಹಳ್ಳಿಯ ಶಿವಾನಿ ಗ್ರೀನ್ಸ್ ಲೇಔಟ್ ಅಂತೇಳಿ, ಆ ಲೇಔಟ್ ನ ಬೃಹತ್ ಮನೆ ಇದು. ಆ ಮಂಡ್ಯದ ಸತೀಶ್ ಅನ್ನೋರ್ಗೆ ಸೇರಿದೆ. ಆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಏಕಾಏಕಿ ಬೆಂಕಿ ಹತ್ಕೊಂಡಂತಹ ಪರಿಣಾಮ ಇಡೀ 3 ಫ್ಲೋರ್ನ ಕಟ್ಟಡ ಸಂಪೂರ್ಣವಾಗಿ ದಗದಗಿಸಿ ಉರಿದಿದೆ. ಅಂದ್ರೆ ಆ ಒಂದು ಬಿಲ್ಡಿಂಗ್ ನಲ್ಲಿ ಈ ವುಡ್ ವರ್ಕ್ಸ್ ಅನ್ನ ಯಥೇಚ್ಛವಾಗಿ ಮಾಡಲಾಗಿತ್ತು. ಹೀಗಾಗಿ ಅದು ಬೆಂಕಿಗೆ ಆಸ್ಪದವಾಯಿತು. ಹೀಗಾಗಿಯೇ ಬೆಂಕಿ ದಗದಗನೆ ಹೊತ್ತಿ ಉರಿದಿದೆ ಅನ್ನೋ ಮಟ್ಟಿಗೆ ಒಂದಷ್ಟು ಸ್ಥಳೀಯರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಿದ್ರು. ಒಂದು ಸ್ಥಳಕ್ಕೆ ಯಾವಾಗ ವಿಚಾರ ತಿಳಿತೋ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತೆ ಮಾದನಾಯಕನಹಳ್ಳಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು. ಬೆಂಕಿ ನಂದಿಸುವ ಕೆಲಸವನ್ನ ಕೂಡ ಮಾಡಿದ್ರು. ಕಟ್ಟಡದ ಒಳಭಾಗದಲ್ಲಿ ಒಟ್ಟು 6 ಮಂದಿ ಕಾರ್ಮಿಕರಿದ್ರು. ಬೆಂಕಿ ಹತ್ಕೊಂಡಂತಹ ಸಂದರ್ಭದಲ್ಲಿ 2-3 ಹೊರಗೆ ಓಡ್ ಬಂದಿದ್ರು. ಒಬ್ಬಾತ ಆ ಒಂದು ಟಾಪ್ ಫ್ಲೋರ್ ನ ಒಂದು ವಾಟರ್ ಟ್ಯಾಂಕ್ ಮೇಲೆ ಕುಳಿತುಕೊಂಡಿದ್ದ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆತನ ರಕ್ಷಣೆ ಮಾಡುವ ಕೆಲಸವನ್ನ ಮಾಡಿದ್ರು ಅನ್ನೋ ಮಾಹಿತಿ ಇತ್ತು. ಇದೀಗ ಕಟ್ಟಡದ ಒಳಭಾಗದಲ್ಲಿ ಬೆಂಕಿಯ ಕೆನ್ನಾಲಿಗೆಗೆ 2 ಸಿಲುಕಿಕೊಂಡಿದ್ರು ಅನ್ನೋ ಮಾಹಿತಿ ಇತ್ತು. ಇದೀಗ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸಿದಂತಹ ಬಳಿಕ ಇದೀಗ ಒಳಗೆ ಪರಿಶೀಲನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಒಬ್ಬ ಕಾರ್ಮಿಕನ ಮೃತದೇಹ ಸಿಕ್ಕಿದೆ. ಇದೀಗ ಆ ಮೃತದೇಹವನ್ನ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಆತ ಉದಯ್ ಅನ್ನೋದು ಒಂದು ಶಂಕೆ. ಆದ್ರೆ ಯಾರು ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.